ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಕಾರ್ ಗ್ಯಾರೇಜ್ ಹತ್ರ ಬಂದಾಗ ಏನೋ ಸೂರ್ಯ ಬೆಳಗ್ಗೆಯಿಂದ ಕಾಣಿಸ್ಲೇ ಇಲ್ವಲ್ಲ ಅಂತ ಚೇತನ್ ಕೇಳ್ತಾನೆ. ಬಾಡಿಗೆ ಬಂದಿತ್ತು ಕಣೋ, ಹೋಗಿ ಬರ್ತಿದ್ದೀನಿ ಅಂತ ಸೂರ್ಯ ಹೇಳಿದಾಗ ಏನೋ ಸೂರ್ಯ ಮುಖ ಎಲ್ಲ ಡಲ್ ಆಗಿದೆ, ಊಟ ಮಾಡಿದ್ಯಾ ಇಲ್ವಾ ಅಂತ ಚೇತನ್ ಕೇಳ್ತಾನೆ. ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ವೋ, ಅದಕ್ಕೆ ತಿಂದಿಲ್ಲ ಅಂತ ಸೂರ್ಯ ಹೇಳಿದಾಗ ಯಾಕೋ ಸೂರ್ಯ ಒಂಥರ ಇದೆಯಾ, ಯಾಕೋ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಚೇತನ್ ಕೇಳಿದಾಗ ಮೀನಾ ಮನೇಲಿ ಇಲ್ವಲ್ಲ ಅದಕ್ಕೆ ಕಣೋ ಸ್ವಲ್ಪ ಬೇಜಾರು ಅಂತ ಸೂರ್ಯ ಹೇಳ್ತಾನೆ. ಅರ್ಥ ಆಯ್ತು ಬಿಡೋ ಸೂರ್ಯ, ಮೊದಲೆಲ್ಲ ಮದುವೆ ಆದ್ಮೇಲೆ ನಮ್ಮ ಜೀವನದ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತಿದ್ದೆ, ಈಗ ನೋಡಿದ್ರೆ ಹೆಂಡತಿ ಮನೇಲಿಲ್ಲ ಅಂತ ಕಷ್ಟಪಡ್ತಿದ್ಯಲ್ಲೋ ಅಂತ ಚೇತನ್ ಹೇಳ್ತಿರುವಾಗ ಮತ್ತಿನ್ನೇನೋ ಮಾಡೋದು ಚೇತ, ಮದುವೆಗೆ ಮುಂಚೆ ಒಬ್ಬನೇ ಹೇಗೋ ಆರಾಮವಾಗಿದೆ, ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿತ್ತು. ಆದರೆ ಇವಾಗ ಹೆಂಡತಿ ಬಂದ್ಮೇಲೆ ಅವಳ ಜೊತೆ ಮನೇಲಿ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ, ದಿಢೀರ್ ಅಂತ ಅವಳು ಹೋದಾಗಿಂದ ಮನೇಲಿ ಇರೋದಕ್ಕೆ ಆಗ್ತಿಲ್ವೋ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೇ ಸೂರ್ಯ, ಸಿಸ್ಟರ್ನ ಮನೆ ಬಿಟ್ಟು ಹೋಗೋದಕ್ಕೆ ಹೇಳಿದ್ದು ನೀನೇ ತಾನೇನೋ, ಈಗ ಅವರೇ ಬಿಟ್ಟು ಹೋದ್ರು ಅಂತ ಹೇಳ್ತಿದ್ಯಲ್ಲೋ ಅಂತ ಚೇತನ್ ಕೇಳಿದಾಗ ಸರಿನಪ್ಪ, ನಾನೇನೋ ಹೋಗು ಅಂತ ಹೇಳ್ಬಿಟ್ಟೆ, ಅದಕ್ಕೆ ಅಂತ ಮನೆ ಬಿಟ್ಟು ಹೋಗ್ಬಿಡೋದಾ? ಯಾವಾಗಲೂ ನಾವಿಬ್ರು ಮನೇಲಿ ಮಾತಾಡ್ತಾನೆ ಇರ್ತಿದ್ವಿ ಕಣೋ, ಈಗ ನನ್ನ ಮನೆಗೆ ಹೋಗಿದ ತಕ್ಷಣ ಇಬ್ರು ಎಲ್ಲೆಲ್ಲಿ ಮಾತಾಡ್ತಿದ್ವು ಅದೇ ಜ್ಞಾಪಕಕ್ಕೆ ಬರುತ್ತೆ. ಇವತ್ತು ನಾನು ಮನೆಗೆ ಹೋಗಿದ್ದೆ ಕಣೋ, ಮನೆ ಎಲ್ಲ ಬಿಕೋ ಅಂತಿತ್ತು, ಟೇಬಲ್ ಮೇಲೆ ಊಟ ಇತ್ತು, ಆದರೆ ಬಡಿಸೋರು ಯಾರೂ ಇರಲಿಲ್ಲ, ಮನೇಲಿ ಮಾತಾಡೋರು ಕೂಡ ಯಾರೂ ಇಲ್ಲ ಕಣೋ, ಮೇಲ್ ಸುತ್ತಾ ಇರೋ ಫ್ಯಾನ್ ನೋಡ್ಕೊಂಡು ಹಾಗೆ ಮಲ್ಕೊಬಿಟ್ಟೆ ಕಣೋ ಅಂತ ಸೂರ್ಯ ಹೇಳ್ತಾನೆ. ಆಗ ಇನ್ನೊಬ್ಬ ಫ್ರೆಂಡ್ ಬಂದು ಏನೋ ಸೂರ್ಯ 2 ದಿನಕ್ಕೆ ಹೀಗಾಗ್ಬಿಟ್ಟೆ, ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಹೇಗೋ ನಿನ್ ಗತಿ ಅಂತ ಹೇಳ್ತಿರುವಾಗ ಅಲ್ಲ ಕಣ್ರು, ನಾನು ಕಷ್ಟದಲ್ಲಿದ್ರೆ ನೀವೆಲ್ಲ ನಗ್ತಿದ್ದೀರಾ, ಫ್ರೆಂಡ್ಸ್ ಏನ್ರು ನೀವು ಅಂತ ಸೂರ್ಯ ಕೇಳ್ತಾನೆ. ಲೋ ಸೂರ್ಯ, ಈ ಕಷ್ಟ ತಾನಾಗ್ ಬರ್ಲಿಲ್ಲ ಕಣೋ, ನೀನಾಗಿ ನೀನೇ ತಂದ್ಕೊಂಡಿದ್ದು, ಈಗಲಾದ್ರೂ ಅರ್ಥ ಆಯ್ತೇನೋ ಸೂರ್ಯ, ಸಿಸ್ಟರ್ ಇಲ್ಲ ಅಂದ್ರೆ ಮನೇಲಿರೋದಕ್ಕಾಗೋದಿಲ್ಲ ಅಂತ ನೀನೇ ತಾನೇ ಅವ್ರನ್ನ ಮನೆಗೆ ಬರಬೇಡ ಅಂತ ಹೇಳಿದ್ದು, ಸಿಸ್ಟರ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಅವ್ರನ್ನ ಯಾಕೋ ಮನೆ ಬಿಟ್ಟು ಕಳಿಸ್ತೆ ಅಂತ ಚೇತನ್ ಕೇಳ್ತಾನೆ. ಆಗ ಸೂರ್ಯನ ಇನ್ನೊಬ್ಬ ಫ್ರೆಂಡ್ ಬಂದು ಅವನು ಕೋಪ ಬಂದು ತಲೆ ಕೆಟ್ಟರೆ ಯಾವಾಗಲೂ ಕುಡಿಯೋದ್ರ ಮೇಲೆ ಅವ್ನ ಜ್ಞಾನ ಇರುತ್ತೆ ಅಂತ ಹೇಳಿದಾಗ ಲೋ ಸೂರ್ಯ, ಇಷ್ಟೊಂದು ಫೀಲ್ ಮಾಡ್ಕೊಳ್ಳೋದ್ರ ಬದಲು ಸಿಸ್ಟರ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು ಅಂತ ಚೇತನ್ ಹೇಳ್ತಾನೆ. ಅದೆಲ್ಲ ಏನು ಬೇಡ, ಹೋಗು ಅಂತಿದ ತಕ್ಷಣ ಹೋಗ್ಬಿಟ್ಟಿದ್ದಾಳೆ, ಅವಳೇ ಬರ್ತಾಳೆ ಬಿಡು ಅಂತ ಸೂರ್ಯ ಹೇಳಿದಾಗ ಈ ಮಾತುಗಳಿಗೇನು ಕಮ್ಮಿ ಇಲ್ಲ, ಸರಿ ಬಾ ನೀನು ಊಟ ಮಾಡು ಅಂತ ಚೇತನ್ ಹೇಳ್ತಾನೆ. ಏನು ಬೇಡವೋ, ಹೋಟ್ಲಲ್ಲಿ ಊಟ ಮಾಡೋ ಅಭ್ಯಾಸನೇ ಹೋಗ್ಬಿಟ್ಟಿದೆ, ಬೇಡ ನನಗೆ ಅಂತ ಸೂರ್ಯ ಹೇಳಿದಾಗ ಹೋಟ್ಲ್ ಊಟ ಅಲ್ವೋ ಇದು, ಮನೆ ಊಟನೇ, ಬಾ ಊಟ ಮಾಡು ಅಂತ ಚೇತನ್ ಹೇಳ್ತಾನೆ. ಏನು ಮನೆಯಿಂದ ತಂದಿದ್ಯಾ, ನನಗೂ ಸೇರಿಸಿ ತಗೊಂಡ್ಬಂದಿದ್ಯೇನೋ, ಮನೇಲಿರೋರ್ಗೆ ಯಾಕೋ ಸುಮ್ಮನೆ ತೊಂದರೆ ಕೊಡೋದಕ್ಕೆ ಹೋದೆ ಅಂತ ಸೂರ್ಯ ಹೇಳಿದಾಗ ಇದು ಅವ್ರ ಮನೆಯಿಂದ ಬಂದಿರೋ ಊಟ ಅಲ್ಲ ಕಣೋ ಸೂರ್ಯ, ನಿಮ್ಮ ಅತ್ತೆ ಮನೆಯಿಂದ ಬಂದಿರೋ ಊಟ ಅಂತ ಕಾರ್ತಿಕ್ ಹೇಳ್ತಾನೆ. ಏನು ನಮ್ಮತ್ತೆ ಮನೆಯಿಂದ ಬಂದಿರೋ ಊಟನ ಅಂತ ಸೂರ್ಯ ಕೇಳಿದಾಗ ಹೌದಪ್ಪ, ನಿಮ್ಮತ್ತೆ ಮನೆಯಿಂದಾನೇ ಬಂದಿರೋದು ಅಂತ ಹೇಳ್ತಾನೆ. ಏನರೋ ಹೇಳ್ತಿದ್ದೀರಾ ಅಂತ ಸೂರ್ಯ ಕೇಳಿದಾಗ ಮೀನಾ ಸಿಸ್ಟರು ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದು ಹೋದ್ರು ಕಣೋ ಅಂತ ಚೇತನ್ ಹೇಳ್ತಾನೆ. ಏನು ಮೀನಾ ಬಂದಿದ್ಲ ಅಂತ ಸೂರ್ಯ ಕೇಳಿದಾಗ ಹೌದು ಕಣೋ ಸೂರ್ಯ, ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ರು, ನೀನು ಊಟ ಮಾಡಿರ್ಲಿಲ್ಲ ಅಂತ ಊಟ ತಂದ್ಕೊಟ್ಟು ಹೋದ್ರು ಅಂತ ಚೇತನ್ ಹೇಳ್ತಾನೆ. ಅವಳು ತಂದ್ಕೊಟ್ಬಿಟ್ರೆ ನಾನು ಊಟ ಮಾಡ್ಬಿಡ್ಬೇಕಾ, ಅದೆಲ್ಲ ನನ್ಗೇನು ಬೇಡ ಅಂತ ಸೂರ್ಯ ಹೋಗ್ತಿರೋವಾಗ ಏ ಸೂರ್ಯ, ತುಂಬಾ ಓವರಾಗಿ ಆಡ್ಬೇಡ ಕಣೋ, ಈಗ ತಾನೇ ಹೆಂಡತಿ ಇಲ್ಲ ಅಂದ್ರೆ ಮನೇಲಿ ಒಬ್ಬಂಟಿಯಾಗಿ ಅನಿಸ್ತಿದೆ ಅಂತ ಹೇಳ್ತಿದ್ದೆ ತಾನೆ, ಪಾಪ ಕಣೋ ಸಿಸ್ಟರು, ನೀನು ಊಟ ಮಾಡ್ಲಿಲ್ಲ ಅಂತ ನಿನ್ಗೋಸ್ಕರ ಊಟ ತಂದ್ಕೊಟ್ಟಿದ್ದಾರೆ, ಸುಮ್ಮನೆ ಕೂತ್ಕೊಂಡು ಊಟ ಮಾಡಬಾರು ಅಂತ ಚೇತನ್ ರೇಗ್ತಾನೆ. ನನಗೆ ಬೇಡ ಕಣೋ, ನೀವೇ ಊಟ ಮಾಡಿ ಅಂತ ಸೂರ್ಯ ಹೇಳ್ತಿರೋವಾಗ ನಾವೆಲ್ಲ ಊಟ ಮಾಡಿ ಆಯ್ತು ಕಣೋ, ನೀನು ಬಂದು ತಿನ್ಬಾ ಅಂತ ಚೇತನ್ ಹೇಳ್ತಾನೆ. ನನ್ನ ಹೊಟ್ಟೆ ಹಸ್ವಾಗ್ತಿಲ್ಲ ಕಣೋ ಅಂತ ಸೂರ್ಯ ಹೇಳ್ತಿರುವಾಗ ಇಷ್ಟೊತ್ತಾಯ್ತು ಇನ್ನೂ ನೀನು ಊಟ ಮಾಡಲಿಲ್ಲ, ಇನ್ಯಾವಾಗ ನೀನು ಹೊಟ್ಟೆ ಹಸ್ವಾಗೋದು ಅಂತ ಚೇತನ್ ಕೇಳಿದಾಗ ಇವ್ನಿಗೆ ಮಾತಾಡಿದ್ರೇ ಹೊಟ್ಟೆ ತುಂಬೋಗ್ಬಿಡುತ್ತೋ ಏನೋ ಅಂತ ಕಾರ್ತಿಕ್ ಹೇಳ್ತಿರ್ತಾನೆ. ನಂತರ ಸರಿ ಬಂದ್ರು ನಾವು ಆ ಕಡೆ ಹೋಗೋಣ, ಇವ್ನು ಊಟ ಮಾಡಲಿ ಅಂತ ಹೇಳಿ ಚೇತನ್ ಎಲ್ರನ್ನೂ ಕರ್ಕೊಂಡು ಆ ಕಡೆ ಹೋಗ್ಬಿಡ್ತಾನೆ. ಆಗ ಸೂರ್ಯ ಕೂತ್ಕೊಂಡು ಮೀನಾ ಮಾಡಿರೋ ಅಡುಗೆನ ಫೀಲ್ ಮಾಡ್ಕೋತಿರ್ತಾನೆ. ಆಗ ಮೀನಾನೇ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಹಾಕಿ ಸೂರ್ಯನ್ಗೆ ಅನಿಸ್ತಿರುತ್ತೆ. ನೀನು ಯಾವಾಗ ಬಂದೆ ಮೀನಾ ಅಂತ ಸೂರ್ಯ ಕೇಳಿದಾಗ ನಾನು ಎಲ್ಲಿಗ್ರಿ ಹೋಗ್ತೀನಿ, ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ, ಏನು ಹಾಗೆ ನೋಡ್ತಿದ್ದೀರಾ, ನಿಮ್ಗೆ ಇಷ್ಟ ಆಗಿರೋ ಅಡುಗೆನೇ ತೊಗೊಂಡು ಬಂದಿದ್ದೀನಿ, ಮೊದಲು ಊಟ ಮಾಡಿ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಮೀನಾ ನಾನೇ ನಿನ್ನ ಕರಿಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಿರುವಾಗ ಅಷ್ಟರಲ್ಲಿ ಮೀನಾ ಮಾಯ ಆಗೋಗ್ಬಿಡ್ತಾಳೆ. ಆಗ ಏ ಸೂರ್ಯ, ಸಿಸ್ಟರ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಲ್ಲೋ, ಮತ್ತೆ ಇನ್ನೇನೋ ಫೋನ್ ಮಾಡಿ ಅವ್ರನ್ನ ಕರೆಯುತ್ತಾನೆ ಅಂತ ಚೇತನ್ ಹೇಳಿದಾಗ ನಾನು ಫೋನ್ ಮಾಡದೇ ಇದ್ರೆ ಏನಾಯ್ತು, ಅವಳೇ ಬರ್ಬೋದಾಗಿತ್ತಲ್ವಾ ಅಂತ ಸೂರ್ಯ ಹೇಳ್ತಾನೆ. ಇಂಥ ರೋಷಕ್ಕೆ ಏನು ಕಮ್ಮಿ ಇಲ್ಲ, ಸರಿ ಊಟ ಮಾಡು ಅಂತ ಹೇಳಿ ಚೇತನ್ ಮತ್ತೆ ಕಾರ್ತಿಕ್ ಆ ಕಡೆ ಹೋಗ್ತಾರೆ. ಈ ಕಡೆ ಮೀನಾ ಮತ್ತೆ ಹೂಕಟ್ಟರು ಎಲ್ಲರೂ ಮಾರ್ಕೆಟ್ಗೆ ಅಂತ ಹೋಗ್ತಿರ್ತಾರೆ. ಏನಕ್ಕ ಟೈಮ್ ಆಯ್ತಾ ಅಂತ ಮೀನಾ ಓಡ್ ಬರ್ತಾಳೆ. ನಿನ್ಗೋಸ್ಕರನೇ ಕಾಯ್ತಿದ್ವಿ ಮೀನಾ ಅಂತ ಅವಳ ಫ್ರೆಂಡ್ ಹೇಳಿದಾಗ ಇವತ್ತೊಂದು ದೊಡ್ಡ ಆರ್ಡರ್ ಇದೆ ಅಕ್ಕ, ಅದಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ತೊಗೊಂಡು ಬರಬೇಕು, ಆಟೋ ಬೇರೆ ಕಾಣ್ತಿಲ್ವಲ್ಲ, ಹೇಗೆ ಹೋಗೋದು ಅಂತ ಮೀನಾ ಹೇಳ್ತಿರ್ತಾಳೆ. ಸೇವಂತಿಗೆ ಮಲ್ಗೆ ಹೂ ಎಲ್ಲನೂ ಜಾಸ್ತಿ ತರಬೇಕು, ಈ ಆಟೋದವ್ರು ಬೇರೆ ಕಾಣ್ತಿಲ್ಲ ಅಂತ ಹೇಳ್ತಿರೋವಾಗ ಅಷ್ಟಲ್ಲೇ ಸೂರ್ಯ ಅಲ್ಲಿಗೆ ಬರ್ತಾನೆ. ಅಯ್ಯೋ ಸೂರ್ಯ ಅಣ್ಣ ಬಂದ್ರು ಅಂತ ಅವರೆಲ್ಲ ಹೇಳಿದಾಗ ಸೂರ್ಯ ಕಾರ್ ನಿಲ್ಸಿ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾನೆ. ಚೆನ್ನಾಗಿದ್ದೀವಣ್ಣ, ನೀವ್ ಹೇಗಿದ್ದೀರಾ ಅಂತ ಅವರೆಲ್ಲ ಕೇಳ್ತಿರೋವಾಗ ಹೇಗೋ ಇದ್ದೀನಿ ಅಂತ ಸೂರ್ಯ ಮೀನಾ ನೋಡ್ಕೊಂಡು ಹೇಳ್ತಿರ್ತಾನೆ. ಆಗ ಮೀನಾ ಸೂರ್ಯನೇ ನೋಡ್ತಿದ್ರೆ ಸೂರ್ಯ ಕೂಡ ಮೀನಾನೇ ನೋಡ್ತಿರ್ತಾನೆ. ಏನ್ ಮೀನಾ ನೀವಿಬ್ರು ನೋಡ್ಕೋತಿರೋದು ನೋಡಿದ್ರೆ ಗಂಡ ಹೆಂಡತಿ ನೋಡ್ಕೊಳ್ಳೋ ತರಾನೇ ಇಲ್ವಲ್ಲ ಅಂತ ಅವರೆಲ್ಲ ಹೇಳ್ತಿರೋವಾಗ ಹಾಗೇನು ಇಲ್ಲ ಅಕ್ಕ ಅಂತ ಮೀನಾ ಹೇಳ್ತಿರ್ತಾಳೆ. ಇಲ್ಲ ಮೀನಾ, ನೀವಿಬ್ರು ನೋಡ್ಕೊಳ್ಳೋದು ನೋಡಿದ್ರೆ ಲವರ್ಸ್ ತರ ನೋಡ್ಕೋತಿದ್ದೀರಾ, ಏನೋ ಒಬ್ರಿಗೊಬ್ರು ಇಷ್ಟೊಂದು ನೋಡ್ಕೋತಿದ್ದೀರಲ್ಲ, ನೀವು ನೋಡೋವಾಗ ಮೀನಾ ಆ ಕಡೆ ತಿರ್ಕೋತಾಳೆ, ಮೀನಾ ನೋಡುವಾಗ ಸೂರ್ಯ ಅಣ್ಣ ಈ ಕಡೆ ತಿರ್ಕೋತಾರೆ. ಏನಣ್ಣ ಸಮಾಚಾರ, ಬಾಡಿಗೆಗೆ ಏನಾದರೂ ಹೋಗ್ತಿದ್ದೀರಾ ಅಂತ ಕೇಳಿದಾಗ ಬಾಡಿಗೆ ಮುಗಿಸೇ ಬರ್ತಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಅಣ್ಣ ಹೂ ತಗೊಂಡು ಹೋಗ್ಬೇಕು, ಸ್ವಲ್ಪ ಮಾರ್ಕೆಟ್ ಹತ್ರ ಬಿಡ್ತೀರಾ ಅಂತ ಅವರೆಲ್ಲ ಕೇಳ್ತಿರೋವಾಗ ಸರಿ ಆಯ್ತು ಬಿಡ್ತೀನಿ ಬನ್ನಿ ಅಂತ ಸೂರ್ಯ ಹೇಳ್ತಾನೆ. ಆಗ
ಮೀನಾ ಬಾ ನೀನು ಕೂಡ ಅಂತ ಅವರೆಲ್ಲ ಕರೆದಾಗ ನಾನು ಬರಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಮೀನಾ ಅಣ್ಣನ ಬಾಡಿಗೆ ದುಡ್ಡನ್ನು ನಾನೇ ಕೊಡ್ತೀನಿ, ನೀನು ಬಾ, ಅಣ್ಣನ ಕಾರ್ಗೆ ಬಾಡಿಗೆ ಕೊಡದೆ ಹೋದರೆ ನಾನು ಅದ್ರಲ್ಲಿ ಹೋಗೋದೇ ಇಲ್ಲ, ನೀನು ಧೈರ್ಯವಾಗಿ ಬಾ ಅಂತ ಅವರೆಲ್ಲ ಹೇಳ್ತಿರೋವಾಗ ಏನು ಅಂತ ಮಾತಾಡ್ತಿದ್ದೀರಾ ಅಕ್ಕ ನೀವು, ನಾನು ನಿಮ್ಮ ಹತ್ರ ದುಡ್ಡೇನಾದರೂ ಕೇಳಿದ್ದೀನಾ, ನಾನು ಅರ್ಜೆಂಟಾಗಿ ನನ್ನ ಫ್ರೆಂಡ್ನ ನೋಡೋದಕ್ಕೆ ಹೋಗಬೇಕು, ಬೇಗ ಹತ್ತಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ ಸೂರ್ಯ ಅಣ್ಣನೇ ಹೇಳ್ತಿಲ್ವಾ, ಬೇಗ ಬಾ ಟೈಮ್ ಆಗ್ತಿದೆ ಅಂತ ಹೇಳಿ ಮೀನನ್ನ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ನಂತರ ಕಾರಲ್ಲಿ ಹೋಗ್ತಿರೋವಾಗ ಏನು ಮೀನಾ ಸೂರ್ಯ ಅಣ್ಣನಿಗೂ ನಿನಗೂ ಜಗಳನ ಅಂತ ಕೇಳ್ತಾರೆ. ಆಗ ಮೀನಾ ಏನು ಮಾತಾಡದೆ ಇರೋವಾಗ ಏನಪ್ಪ ಸೂರ್ಯ ಮೀನಾ ಹತ್ರ ಜಗಳ ಮಾಡ್ಕೊಂಡ್ಯಾ ಅಂತ ಅವರೆಲ್ಲ ಕೇಳ್ತಿರೋವಾಗ ಅಕ್ಕ ಮನೇಲಿ ಜಗಳ ಬೇಕಾದಷ್ಟು ಆಗ್ತಾನೆ ಇರುತ್ತೆ, ಎಂಥ ಜಗಳ ಆದರೂ ಕೂಡ ನಾನು ಶುರು ಮಾಡೋದಿಲ್ಲ, ತಾನಾಗಿ ತಾನೇ ಬಂದ್ಬಿಡುತ್ತೆ, ಕೊನೆಗೆ ಎಲ್ಲ ತಪ್ಪು ನನ್ನ ಮೇಲೆ ಹಾಕ್ಬಿಡ್ತಾರೆ, ನಾನು ಹೆತ್ತೋರ್ಗೂ ಸರಿ ಕಟ್ಕೊಂಡವ್ರಿಗೂ ಸರಿ ಎಲ್ರಿಗೂ ನಾನೇ ಕೆಟ್ಟವನ್ನ ಕಾಣಿಸ್ತೀನಿ, ಎಲ್ಲ ನಾವು ಪಡ್ಕೊಂಡು ಬಂದಿರೋದು ಅಂತ ಸೂರ್ಯ ಬೇಜಾರು ಮಾಡ್ಕೊಂಡು ಹೇಳ್ತಿರ್ತಾನೆ. ಅದೆಲ್ಲ ಏನೂ ಇಲ್ಲ ಸೂರ್ಯ, ನೀನು ತುಂಬಾ ಒಳ್ಳೆಯವನು, ನೀನು ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ, ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತೀಯಾ, ನಿನ್ನನ್ನು ಗಂಡನ ಪಡೆಯೋದಕ್ಕೆ ಮೀನಾ ಪುಣ್ಯ ಮಾಡಿರಬೇಕು ಅಂತ ಅವರೆಲ್ಲ ಹೇಳ್ತಿರೋವಾಗ ಅಕ್ಕ ನೀವು ಒಳ್ಳೆ ಮಾತು ಹೇಳಿದ್ರಿ ನೋಡಿ, ಅದನ್ನ ಸ್ವಲ್ಪ ನಿಮ್ಮ ಪಕ್ಕದಲ್ಲಿ ಕೂತಿರೋರ್ಗೂ ಹೇಳಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಇನ್ನೊಬ್ರು ಮೀನಾ ಕೂಡ ಒಳ್ಳೆ ಹುಡುಗಿನೇನಪ್ಪ ಸೂರ್ಯ, ಅವಳಿಗೆ ಹೂವಿನಂತ ಮನಸ್ಸು, ಅವಳ ಥರ ಹೆಂಡತಿ ಸಿಗಬೇಕು ಅಂತಂದರೆ ನೀನು ಪುಣ್ಯ ಮಾಡಿರ್ಬೇಕಪ್ಪ ಅಂತ ಹೇಳಿದಾಗ ಅದನ್ನು ಹೇಳಿ ಏನು ಪ್ರಯೋಜನ ಅಕ್ಕ, ಅದನ್ನೆಲ್ಲ ತಾನಾಗಿ ತಾನೇ ತಿಳ್ಕೊಬೇಕು ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಎಲ್ಲರ ಮನೇಲೂ ಗಂಡ ಹೆಂಡತಿ ಇದೇ ಥರನೇ ಇರೋದು, ಆಗಲೇ ತಾನೇ ಒಬ್ರಿಗೊಬ್ರು ಚೆನ್ನಾಗಿದ್ದಾರೆ ಅಂತ ಗೊತ್ತಾಗೋದು, ಅವರಿಬ್ಬರು ಮಧ್ಯೆ ಜಗಳನೇ ಆಗಲಿಲ್ಲ ಅಂತಂದರೆ ಅವ್ರ ಗಂಡ ಹೆಂಡತಿ ಆಗಿರೋದು ಸುಳ್ಳು ಅಂತ ಅವರೆಲ್ಲ ಹೇಳ್ತಿರುವಾಗ ಏನೋ ಒಂದು ಹೇಳ್ಬಿಡ್ತೀರಾ ಬಿಡಿ ಅಕ್ಕ ನೀವು, ನಮ್ಮ ಜೀವನನೂ ಹಾಗೆ ಆಗ್ಬಿಟ್ಟಿದೆ ಬಿಡಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆದರೆ ಅದರಲ್ಲಿ ಇನ್ನೂ ಒಂದು ವಿಷಯ ಇದೆಯಪ್ಪ ಸೂರ್ಯ, ಗಂಡ ಹೆಂಡತಿ ಜಗಳ ಮಾಡಿದ್ರೆ ಅದ್ರಲ್ಲಿ ಸಂತೋಷನೂ ಇರುತ್ತೆ, ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ಮೇಲೆ ಇಬ್ರಿಗೂ ಮನಸ್ಸು ಬೇಜಾರಾಗಿ ನಾನು ಮೊದಲು ಮಾತಾಡ್ಸಲ ಅಥವಾ ಅವರೇ ಮೊದಲು ಮಾತಾಡ್ಸ್ತಾರ ಅಂತ ಕಾಯ್ತಾನೆ ಇರ್ತಾರೆ ಅಂತ ಹೇಳಿದಾಗ ಸೂರ್ಯ ಮೀನಾ ನೋಡಿ ಇದೇ ಏನಕ್ಕ ಅದು ಅಂತ ಕೇಳ್ತಾನೆ. ನಂತರ ಸೂರ್ಯ ಲೆಫ್ಟಲ್ಲಿ ನಿಲ್ಲಿಸ್ಬಿಡಪ್ಪ ಅಂತ ಅವರೆಲ್ಲ ಹೇಳ್ತಿರುವಾಗ ಮಾರ್ಕೆಟ್ ಹತ್ರ ಬಿಡ್ತೀನಿ ಬಿಡಿ ಅಕ್ಕ ಅಂತ ಸೂರ್ಯ ಹೇಳ್ತಾನೆ. ಪರವಾಗಿಲ್ಲಪ್ಪ ಸೂರ್ಯ, ಅಲ್ಲೇ ಹೂ ಕಟ್ಟೋರಿದ್ದಾರೆ, ಅವ್ರನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಅವರೆಲ್ಲ ಇಳಿತಿರ್ಬೇಕಾದ್ರೆ ಏನ್ ಮೀನಾ ಅಣ್ಣನ ಜೊತೆ ಹೋಗ್ತೀಯಾ ಅಥವಾ ನಮ್ಮ ಜೊತೆ ಬರ್ತೀಯಾ ಅಂತ ಅವರೆಲ್ಲ ಕೇಳ್ತಾರೆ. ಹೂ ಕಟ್ಟೋರ್ನ ನೋಡ್ಬೇಕು ಅಂತ ಹೇಳಿದ್ರಲ್ಲ ಬನ್ನಿ ಅಕ್ಕ ಅಂತ ಮೀನಾ ಹೇಳಿದಾಗ ಸರಿನಮ್ಮ ನಿನ್ನ ಇಷ್ಟ, ಗಂಡನ ಜೊತೆ ಮಾತಾಡ್ತೀಯೋ ಏನೋ ಅಂತ ಕೇಳಿದ್ವಿ, ನಡಿ ನಾವು ಇಳಿಯೋಣ ಅಂತ ಹೇಳಿ ಅವರೆಲ್ಲ ಹೋಗ್ತಾರೆ. ಆಗ ಮೀನಾ ಸೂರ್ಯನ ನೋಡ್ಕೊಂಡು ಇಷ್ಟಾದ್ರೂ ಕೂಡ ಮನೆಗೆ ಬಾ ಅಂತ ಹೇಳೋದಕ್ಕೆ ಮನಸ್ಸೇ ಬರಲಿಲ್ಲ ಅಲ್ವಾ ನಿಮ್ಗೆ ಅಂತ ಮನಸ್ಸಲ್ಲೇ ಬೈಕೋತಿರ್ತಾಳೆ. ಆಗ ಸೂರ್ಯ ಕೂಡ ನಿಮ್ ಜೊತೆ ಬರ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿಲ್ವಲ್ಲ ನೀನು ಅಂತ ಸೂರ್ಯ ಕೂಡ ಅನ್ಕೋತಿರ್ತಾನೆ. ಈ ಕಡೆ ಬಾ ಅಂತ ಒಂದೇ ಒಂದು ಮಾತು ಹೇಳಿದಿದ್ರೆ ನಾನೇ ಓಡ್ ಬರ್ತಿದ್ನಪ್ಪ ಅಂತ ಮೀನಾ ಅನ್ಕೋತಿರೋವಾಗ ಬರ್ತೀನಿ ಅಂದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ನಪ್ಪ ಅಂತ ಸೂರ್ಯ ಅನ್ಕೋತಿರ್ತಾನೆ. ಆಗ ಇವ್ರಿಬ್ಬರಿಗೊಬ್ರು ನೋಡ್ಕೋತಿರೋದನ್ನ ಹೂ ಕಟ್ಟೋರು ನೋಡಿ ಮೀನಾ ನೀನ್ ಸೂರ್ಯನ ಹತ್ರ ಮಾತಾಡ್ಕೊಂಡ್ ಬಾ ನಾವು ಹೋಗ್ತೀವಿ ಅಂತ ಹೇಳಿದಾಗ ಇಲ್ಲ ಅಕ್ಕ ನಾನು ಬರ್ತೀನಿ ಅಂತ ಹೇಳಿ ಹಿಂದೆ ತಿರ್ಕೊಂಡು ಸೂರ್ಯನ ನೋಡ್ಕೊಂಡು ಮೀನಾ ಹೋಗ್ತಿರ್ತಾಳೆ. ಈ ಕಡೆ ಶೋರೂಮ್ ಅಲ್ಲಿ ರೋಹಿಣಿ ಮನೋಜ್ ಇಬ್ರು ಕೂಡ ಒಂದೇ ಎಳ್ನೀರಲ್ಲಿ 2 ಸ್ಟ್ರಾ ಹಾಕೊಂಡು ಕುಡಿತಿರ್ತಾರೆ. ನಿಮ್ಗೆ ಎಲ್ಲಿಂದ ಬಂತು ಮನೋಜ್ ಇಷ್ಟೊಂದು ಒಳ್ಳೆ ಐಡಿಯಾ ಅಂತ ರೋಹಿಣಿ ಕೇಳಿದಾಗ ಅದಾ ಎದುರುಗಡೆ ಎಳ್ನೀರು ಮಾರ್ತಿದ್ನಲ್ಲ ಅವನ ಹತ್ರ ಎಳ್ನೀರು ಕೇಳಿದಕ್ಕೆ ಒಂದು ಎಳ್ನೀರಿಗೆ 80 ರೂಪಾಯಿ ಅಂತ ಹೇಳ್ದ, ಅದಕ್ಕೆ ಒಂದೇ ಒಂದು ಎಳ್ನೀರಿಗೆ 2 ಸ್ಟ್ರಾ ಹಾಕ್ಸಿ ತಗೊಂಡ್ ಬಂದಿದ್ದೀನಿ, ಹೆಂಗೆ ನಾವು ಅಂತ ಮನೋಜ ಹೇಳ್ತಾ ಇರುವಾಗ ಅಯ್ಯೋ ನನ್ನೆಲ್ಲೋ ನೀವು ರೊಮ್ಯಾಂಟಿಕ್ ಆಗಿದ್ದೀರಾ ಅಂತ ಅನ್ಕೊಂಡೆ, ದುಡ್ಡು ಉಳಿಸೋದಕ್ಕೋಸ್ಕರ ಈ ತರ ಮಾಡಿದ್ರ ಸರಿಯಾದ ಕಂಜೂಸ್ ನೀವು ಅಂತ ರೋಹಿಣಿ ಬೈಕೋತಿರ್ತಾಳೆ. ಇಲ್ಲ ರೋಹಿಣಿ ರೊಮ್ಯಾಂಟಿಕ್ ಆಗಿರೋಣ ಅಂತಾನೆ ತಂದೆ, ಇನ್ನೂ ಸ್ವಲ್ಪ ಎಳ್ನೀರಿದೆ ಕುಡಿತೀಯ ಅಂತ ಮನೋಜ ಕೇಳಿದಾಗ ಏನು ಬೇಡ ನೀವೇ ಕುಡೀರಿ ಅಂತ ಹೇಳಿ ರೋಹಿಣಿ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಆಗ ಮನೋಜನ್ ಶೋರೂಮ್ಗೆ ಓನರ್ ಎಲ್ಲಿ ಅಂತ ಕೇಳ್ಕೊಂಡು ಇಬ್ರು ಬರ್ತಾರೆ. ಅಲ್ಲಿದಾರ್ ನೋಡಿ ಅಂತ ಸ್ಟಾಫ್ಸ್ ಹೇಳಿದಾಗ ಅವರಿಬ್ರು ರೋಹಿಣಿ ಮನೋಜ್ ಹತ್ರ ಬರ್ತಾರೆ. ಏನ್ ಸರ್ ಯಾವ ಐಟಮ್ ಬೇಕು ನಿಮ್ಗೆ, ನಮ್ ಶೋರೂಮ್ ಅಲ್ಲಿ ಹೊಸ ಹೊಸ ಮಾಡೆಲ್ ಇದೆ, ಡಿಸ್ಕೌಂಟ್ ಅಲ್ಲಿ ಕೊಡ್ತೀವಿ ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಸರ್ ನಾವಿಲ್ಲಿ ಯಾವ್ದನ್ನು ತಗೊಳೋದಕ್ಕೆ ಬಂದಿಲ್ಲ, ನೋಡೋದಕ್ಕೂ ಬಂದಿಲ್ಲ, ನನ್ನ ಹೆಸರು ರಾಜ ಇವಳ ಹೆಸರು ರಾಣಿ ಅಂತ ಹೇಳಿದಾಗ ರಾಜ ರಾಣಿನ ಯಾವ ನಾಟಕ ಮಾಡ್ತಾ ಇದ್ದೀರಾ ಇಬ್ರು ಅಂತ ಮನೋಜ ಕೇಳ್ತಾನೆ. ಅಯ್ಯೋ ಸರ್ ಹೆಸರಲ್ಲಿ ಮಾತ್ರ ನಾವು ರಾಜ ರಾಣಿ, ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಸರ್, ಊರಲ್ಲಿದ್ದು ಕಷ್ಟಪಡೋದಕ್ಕಿಂತ ಇಲ್ಲಿ ಕೆಲಸ ಮಾಡೋಣ ಅಂತ ಬಂದ್ವಿ ಅಂತ ಹೇಳ್ತಾರೆ. ಆಗ ಮನೋಜ ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ ಅಂತ ಕೇಳಿದಾಗ ಇಲ್ಲ ಸರ್ ಕೆಲಸ ಕೇಳ್ಕೊಂಡು ಬಂದ್ವಿ ಅಷ್ಟೇನೆ, ನಮ್ಗೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸರ್, ನೀವೇನ್ ಕೆಲಸ ಹೇಳ್ತಿರೋ ಅದನ್ನ ಮಾಡ್ಕೊಂಡಿರ್ತೀವಿ, ಇಬ್ರಿಗೂ ಸೇರಿ ಒಂದೇ ಸಂಬಳನ ಕೊಟ್ಬಿಡಿ ಸರ್ ಸಾಕು, ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದಿದೀವಿ, ನಮಗ್ ಮುಂದೆ ಏನ್ ಮಾಡ್ಬೇಕು ಅಂತಾನು ಗೊತ್ತಿಲ್ಲ ಸರ್ ಅಂತ ಹೇಳ್ತಿರುವಾಗ ಇಲ್ಲಾಗ್ಲೇ ತುಂಬಾ ಜನ ಕೆಲಸ ಮಾಡ್ತಾ ಇದಾರೆ, ನೀವಿಬ್ಬರಿಗೆ ಕೆಲಸ ಇಲ್ಲ ಇಲ್ಲಿ ಅಂತ ಮನೋಜ ಹೇಳ್ತಾನೆ. ಅಣ್ಣ ಇವ್ರನ್ನ ಬಿಟ್ರೆ ನನ್ಗೆ ಯಾರು ಗೊತ್ತಿಲ್ಲ ಅಣ್ಣ, ನನ್ಗೆ ಈ ಊರಲ್ಲಿ ಏನು ಗೊತ್ತಿಲ್ಲ, ನನ್ನನ್ನ ಇವ್ರ ಜೊತೆ ಕೆಲಸ ಮಾಡೋದಕ್ ಬಿಡಿ, ಇಬ್ರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಅಂತ ರಾಣಿ ಹೇಳ್ತಿರುವಾಗ ನೀವು ನನ್ಗೆ ಅಂತ ಸಂಬಳ ಕೊಡ್ಬೇಡಿ ಅಣ್ಣ, ಇಬ್ರು ಒಟ್ಟಿಗೆ ಕೆಲಸ ಮಾಡ್ಕೊಂಡಿರ್ತೀವಿ ಅಂತ ಅವ್ರು ಹೇಳಿದಾಗ ಇಬ್ರಿಗೂ ಸೇರಿ ಒಂದೇ ಸಂಬಳನ ಕೊಟ್ಬಿಡಿ ಅಂತ ರಾಣಿ ಹೇಳ್ತಾಳೆ. ನೀವಿಬ್ರು ಎಲ್ಲಿರ್ತೀರಾ ಅಂತ ರೋಹಿಣಿ ಕೇಳಿದಾಗ ನಾವಿಬ್ರು ಊರ್ ಬಿಟ್ಟು ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ವಿ ಮೇಡಮ್, ನೀವು ಈ ಶೋರೂಮ್ ಅಲ್ಲಿ ಕೆಲಸ ಕೊಟ್ರೆ ಇದನ್ನ ನೋಡ್ಕೊಂಡು ಇಲ್ಲೇ ಇದ್ಬಿಡ್ತೀವಿ ಅಂತ ಹೇಳ್ತಾರೆ. ಆಗ ರೋಹಿಣಿ ಮತ್ತೆ ಮನೋಜ ಯೋಚನೆ ಮಾಡ್ತಿರುವಾಗ ಅಕ್ಕ 4 ಜನ ಕೆಲಸ ಮಾಡೋದನ್ನ ನಾವಿಬ್ರೇ ಮಾಡ್ತೀವಿ, ದಯವಿಟ್ಟು ನಮಗೆ ಕೆಲಸ ಕೊಡಿ ಅಂತ ಹೇಳಿ ಅಕ್ಕ ನೀವಿಬ್ರು ಗಂಡ ಹೆಂಡತಿ ತಾನೆ, ನೋಡ್ತಿದ್ರೇನೆ ಗೊತ್ತಾಗ್ತಿದೆ ಒಳ್ಳೆ ಜೋಡಿ ನಿಮ್ದು, ನಿಮ್ಮಿಬ್ರಿಗೂ ತುಂಬಾ ಒಳ್ಳೆ ಮನಸ್ಸಿದೆ ಅಂತ ನಿಮ್ಮನ್ನ ನೋಡಿದಾಗ್ಲೇ ಗೊತ್ತಾಗ್ತಿದೆ, ನೀವಿಬ್ರು ನಮಗೆ ಕೆಲಸ ಇಲ್ಲ ಅಂತ ಹೇಳೋಣ ಅಂತ ನಾವು ಅನ್ಕೊಂಡಿದೀವಿ ಅಂತ ಅವರಿಬ್ರು ಹೇಳ್ತಿರುವಾಗ ಸರಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ನಾವು ಮಾತಾಡಿ ಆಮೇಲೆ ಹೇಳ್ತೀವಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ರೋಹಿಣಿ ಇಬ್ರು ಬಂದಿದ್ದಾರೆ, ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಬೇರೆ ಹೇಳ್ತಿದ್ದಾರೆ, ಇಲ್ಲೇ ಇರ್ತೀವಿ ಅಂತ ಹೇಳ್ತಿದ್ದಾರೆ, ಏನ್ ಮಾಡೋದು ಅಂತ ಮನೋಜ ಕೇಳಿದಾಗ
ಮನೋಜ್ ಅವರಿಬ್ರು ಯಾರು ಅಂತಾನೆ ಗೊತ್ತಿಲ್ಲ, ಶೋರೂಮ್ ಒಳಗಡೆ ಹೇಗೆ ಬಿಡೋದು ಮನೋಜ್ ಅಂತ ರೋಹಿಣಿ ಕೇಳ್ತಾಳೆ. ಅವರಿಬ್ಬರನ್ನು ನೋಡ್ತಿದ್ರೆ ಪಾಪ ಅನ್ನಿಸ್ತಿದೆ ರೋಹಿಣಿ, ಅವರೇನು ನಮ್ಮನ್ನ ಯಾಮರ್ಸೋ ತರ ಕಾಣಿಸ್ತಿಲ್ಲ. ಹೇಗಿದ್ರು ಶೋರೂಮ್ ಕ್ಲೀನ್ ಆಗಿರ್ಬೇಕು ತಾನೆ, ಶೋರೂಮ್ಗೆ ಸೆಕ್ಯೂರಿಟಿ ಬೇರೆ ಇಲ್ಲ ಅಂತ ಮನೋಜ ಹೇಳ್ತಿರೋವಾಗ, ಓ ನೀವು ಆ ರೀತಿ ಯೋಚನೆ ಮಾಡ್ತಿದ್ದೀರಾ, ಹೇಗಿದ್ರು ಇಬ್ರಿಗೂ ಸೇರಿಸಿ ಒಂದೇ ಸಂಬಳ ತಾನೇ ಕೊಡೋದು, ಅವರಿಬ್ರು ಒಂದು ತಿಂಗಳಲ್ಲಿ ಕೆಲಸ ಮಾಡಲಿ, ನಂತರ ಅವರಿಬ್ರು ಹೇಗೆ ಅಂತ ತಿಳ್ಕೊಂಡು ಕೆಲಸನ ಪರ್ಮನೆಂಟ್ ಮಾಡೋಣ ಅಂತ ರೋಹಿಣಿ ಹೇಳ್ತಾಳೆ. ನಂತರ ಹಲೋ ರಾಜಾರಾಣಿ ಇಬ್ರು ಬನ್ನಿ ಇಲ್ಲಿ ಅಂತ ಮನೋಜ ಕರೆದು, ಇಬ್ರದ್ದು ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳ್ತಾನೆ. ನಂದಿದೆ ಸರ್, ಆದ್ರೆ ಇವಳ್ದಿಲ್ಲ, ಬರೋ ಅರ್ಜೆಂಟಲ್ಲಿ ಅವಳ ಊರಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಲು, ಒಂದು ವಾರದಲ್ಲೇ ತರಿಸ್ಬಿಡ್ತೀವಿ ಸರ್ ಅಂತ ರಾಜ ಹೇಳ್ತಾನೆ. ಸರಿ ಇಬ್ರು ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತ ಮನೋಜ ಹೇಳಿ, ಏನ್ ರೋಹಿಣಿ ಆಧಾರ್ ಕಾರ್ಡ್ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ, ಪರವಾಗಿಲ್ವಾ ಅಂತ ಮನೋಜ ಕೇಳಿದಾಗ, ನನ್ಗೊಂದು ಐಡಿಯಾ ಬಂತು ಮನೋಜ್, ಮನೇಲಿ ಹೇಗಿದ್ರು ಕೆಲಸ ಮಾಡೋರಿಲ್ಲ, ಮೀನಾ ಬೇರೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅಡುಗೆ ಮಾಡೋರು ಕೂಡ ಯಾರೂ ಇಲ್ಲ, ಅತ್ತೆ ನನ್ನನ್ನೇ ಕೆಲಸ ಮಾಡು ಅಡುಗೆ ಮಾಡು ಅಂತ ಬಾಯಿಗೆ ಬಂದಂಗೆ ಬೈತಾನೆ ಇರ್ತಾರೆ, ಅತ್ತೆ ನನ್ನ ಸರ್ವೆಂಟ್ ತರ ನೋಡ್ತಿದ್ದಾರೆ, ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ರೆ ಶೋರೂಮ್ ಬರೋದು ಕೂಡ ಆಗಲ್ಲ ಮನೋಜ್, ಈ ಹುಡುಗಿನ ಮನೆ ಕೆಲಸಕ್ಕೆ ಅಂತ ಇಟ್ಕೊಳ್ಳೋಣ ಅಂತ ರೋಹಿಣಿ ಕೇಳಿದಾಗ, ಆ ರೀತಿ ಹೇಳ್ತಿದ್ಯಾ, ಸರಿ ಆಯ್ತು ಅದು ಒಳ್ಳೆ ಐಡಿಯಾನೆ ಅಂತ ಮನೋಜ ಹೇಳ್ತಾನೆ. ನಂತರ ರಾಣಿ ನಿನ್ಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ ಅಂತ ರೋಹಿಣಿ ಕೇಳಿದಾಗ, ಬರುತ್ತೆ ಅಕ್ಕ ಅಂತ ರಾಣಿ ಹೇಳ್ತಾಳೆ. ಸರಿ ನಮ್ಮ ಮನೇಲಿ ತುಂಬಾ ಜನ ಇದ್ದಾರೆ, ಎಲ್ರಿಗೂ ಸೇರಿಸಿ ಅಡುಗೆ ಮಾಡಬೇಕು, ಅದಾದ ನಂತರ ಮನೆ ಕೆಲಸನೂ ಮಾಡಬೇಕು, ಆಮೇಲೆ ನಿನ್ಗೆ ನಿನ್ ಗಂಡನ್ಗೆ ಇಬ್ಬರಿಗೂ ಒಟ್ಟಿಗೆ ಊಟ ತಗೊಂಡು ಇಲ್ಲಿಗೆ ಬರ್ಬೋದು ಅಂತ ರೋಹಿಣಿ ಹೇಳಿದಾಗ, ಇಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು ಅಕ್ಕ, ಇನ್ನೇನು ಬೇಡ ನಮ್ಗೆ ಅಂತ ರಾಣಿ ಹೇಳಿದಾಗ, ಮನೋಜ್ ಓಕೆನಾ ಅಂತ ರೋಹಿಣಿ ಕೇಳ್ತಾಳೆ. ಸರಿ ನೀವಿಬ್ರು ಇಲ್ಲೇ ಕೆಲಸ ಮಾಡ್ಬೋದು, ಮೊದಲು ಗೋಡೆನೆಲ್ಲ ಕ್ಲೀನ್ ಮಾಡಬೇಕು, ನೀವಿಬ್ರು ಇಲ್ಲೇ ಇರ್ಬೋದು, ನಿಮ್ಮ ID ಪ್ರೂಫ್ನೆಲ್ಲ ಕರೆಕ್ಟಾಗಿ ಕೊಟ್ಬಿಡಿ, ಕೆಲಸ ಏನು ಅಂತ ನಾನು ಹೇಳ್ತೀನಿ ಅಂತ ಮನೋಜ ಹೇಳಿದಾಗ, ತುಂಬಾ ಥ್ಯಾಂಕ್ಸ್ ಸರ್, ನಾವು ನಮ್ಮ ಜೀವ ಇರೋ ತನಕ ನಿಮ್ಮನ್ನು ಮರೆಯಲ್ಲ ಅಂತ ರಾಜ ಹೇಳ್ತಾನೆ. ನಿಮ್ಮ ಕೆಲಸ ನೋಡಿ ಆಮೇಲೆ ಪರ್ಮನೆಂಟ್ ಮಾಡ್ತೀವಿ ಅಂತ ಮನೋಜ ಹೇಳಿದಾಗ, ಖಂಡಿತವಾಗ್ಲೂ ಸರ್ ನಾವಿಬ್ರು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಅವರಿಬ್ರು ಹೇಳ್ತಾರೆ. ಈ ಕಡೆ ಶಾಂತಿ ಆ ಹೂ ಕಟ್ಟೋಳು ಅವಳ ಪಾಡ್ಗಳು ಹೊರಟೋದ್ಲು, ಮನೇಲಿ ಕೆಲಸ ಮಾಡೋರು ಯಾರು ಗತಿ ಇಲ್ಲ, ಅಡುಗೆ ಮಾಡೋರು ಕೂಡ ಯಾರೂ ಇಲ್ಲ, ಮನೇಲಿರೋರೆಲ್ಲ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಹೇಳ್ತಿರುವಾಗ, ಹೌದು ಈ ಮನೇಲಿ ಕೆಲ್ಸಕ್ಕೆ ಹೋಗದೆ ಇರೋದು ಅಂತಂದ್ರೆ ನೀನ್ ಮಾತ್ರ ಕಣೆ ಶಾಂತಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏನು ನನ್ಗೆ ಇಂಡೈರೆಕ್ಟ್ ಆಗಿ ನಾನು ಕೂತ್ಕೊಂಡು ತಿಂತಿದ್ದೀನಿ ಅಂತ ಹೇಳ್ತಿದ್ದೀರಾ ಅಂತ ಶಾಂತಿ ಕೇಳಿದಾಗ, ಹೌದು ಕಣೆ ಮನೇಲಿ ಕೆಲಸ ಮಾಡಬೇಕು ಅಂದಾಗೆಲ್ಲ ಮೀನಾ ನೆನಪಾಗ್ತಾಳಲ್ವಾ ನಿನ್ಗೆ, ಅವಳು ಇದ್ದಾಗ್ಲೂ ಯಾವಾಗ್ಲೂ ಅವಳನ್ನ ಬೈತಾನೆ ಇದ್ದೆ, ಈಗಲೂ ಅವಳನ್ನೇ ಬೈತಿದ್ಯಲ್ಲ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅವಳಿಲ್ಲ ಅಂದ್ರೂ ಕೂಡ ಅವಳ ಪರ ವಕಾಲ್ತು ವಹಿಸ್ಕೊಂಡು ಬರೋದು ಮಾತ್ರ ನಿಲ್ಸಲ್ಲ ಅಲ್ವಾ ನೀವು ಅಂತ ಶಾಂತಿ ಕೇಳ್ತಾಳೆ. ನಿನಗೆ ಬೇಕಾದ್ರೆ ನೀನೇ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ ಹೋಗಿ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅಮ್ಮ ಅನ್ಕೊಂಡು ಮನೋಜ ಬರ್ತಾನೆ. ಬಾರೋ ಮನೋಜ ಅಂತ ಶಾಂತಿ ಕರೆದಾಗ ಹಿಂದೆನೆ ರವಿ ಕೂಡ ಬರ್ತಾನೆ. ಏನೋ ರವಿ ನೀನು ಜೊತೆಲೆ ಬಂದ್ಬಿಟ್ಟಿದ್ಯಾ ಅಂತ ಶಾಂತಿ ಕೇಳಿದಾಗ, ಶ್ರುತಿ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಹೇಳಿದ್ಲಮ್ಮ ಅದಕ್ಕೆ ಬಂದ್ವಿ ಅಂತ ರವಿ ಹೇಳ್ತಾನೆ. ಆಗ ಮನೋಜ ರಾಣಿ ಬಾರಮ್ಮ ಇಲ್ಲಿ ಅಂತ ಕರೆದಾಗ, ರಾಣಿನ ಹೇ ಮನೋಜ ಯಾರು ಅದು ಅಂತ ಶಾಂತಿ ಕೇಳ್ತಾಳೆ. ನಮ್ಮ ಶೋರೂಮಲ್ಲಿ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರಮ್ಮ ಅಂತ ಮನೋಜ ಹೇಳಿದಾಗ, ನಮಸ್ಕಾರ ನಮ್ಮ ಅಂತ ರಾಣಿ ಬರ್ತಾಳೆ. ಗಂಡ ಹೆಂಡತಿ ಇಬ್ರು ಜೊತೆಲೆ ಕೆಲ್ಸಕ್ಕೆ ಬಂದಿದ್ದಾರಮ್ಮ, ಇವಳ ಹೆಸರು ರಾಣಿ ಅಂತ ಗಂಡನ ಹೆಸರು ರಾಜ ಅಂತ ಮನೋಜ ಹೇಳಿದಾಗ, ಇದು ನೀವು ಮದ್ವೆ ಆದ್ಮೇಲೆ ಇಟ್ಕೊಂಡಿದ್ದ ಹೆಸರ ಅಥವಾ ನಿಮ್ಮ ಅಮ್ಮ ಇಟ್ಟಿದ್ದ ಹೆಸರ ಅಂತ ಶ್ರುತಿ ಕೇಳ್ತಾಳೆ. ನಮ್ಮಮ್ಮ ಇಟ್ಟಿದ್ದ ಹೆಸರನ್ನೇ ಅಂತ ರಾಣಿ ಹೇಳ್ತಿರುವಾಗ, ಅದೆಲ್ಲ ಇರ್ಲಿ ಕಣೋ ಮನೋಜ, ಈ ಹುಡುಗಿನ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ ಮೀನಾ ಅವ್ರು ಮನೆ ಬಿಟ್ಟು ಹೋಗಿದಾರಲ್ವಾ, ಯಾವಾಗ ಬರ್ತಾರೆ ಅಂತ ಕೂಡ ಗೊತ್ತಿಲ್ಲ, ಅದಕ್ಕೋಸ್ಕರನೇ ನಮ್ಮ ಮನೇಲಿ ಅಡುಗೆ ಮಾಡ್ಕೊಂಡಿರ್ಲಿ ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ ಅಂತ ರೋಹಿಣಿ ಹೇಳಿದಾಗ, ಮೀನಾ ಇಲ್ಲ ಅಂತ ರಾಣಿನ ಕರ್ಕೊಂಡು ಬಂದಿದ್ದೀರಾ ಅಂತ ಸೂರ್ಯ ಹೇಳ್ಕೊಂಡು ಮನೆ ಒಳಗಡೆ ಬರ್ತಾನೆ. ಅಡುಗೆ ಮಾಡೋಕೆ ಕರ್ಕೊಂಡು ಬಂದಿದ್ದೀವೋ ಅಂತ ಮನೋಜ ಹೇಳಿದಾಗ, ನಾನೇನಿಲ್ಲ ಅಂತ ಹೇಳಿದ್ನೇನಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ಏನಮ್ಮ ನಿನ್ಗೆ ಅಡುಗೆ ಎಲ್ಲ ಮಾಡೋದಕ್ಕೆ ಬರುತ್ತಾ ಅಂತ ಶಾಂತಿ ಕೇಳಿದಾಗ, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಮ್ಮ ಅಂತ ರಾಣಿ ಹೇಳ್ತಾಳೆ. ಅತ್ತೆ ಇವತ್ತೊಂದು ದಿವಸ ಅಡುಗೆ ಮಾಡ್ಲಿ, ಹೇಗೆ ಮಾಡ್ತಾಳೆ ಅಂತ ನೀವು ನೋಡಿ ಆಮೇಲೆ ಕೆಲ್ಸಕ್ಕೆ ತಗೊಳ್ಳೋಣ ಅಂತ ರೋಹಿಣಿ ಹೇಳಿದಾಗ, ಅಲ್ಲ ಮನೇಲಿ ಇಬ್ರು ಸೊಸೆ ಇಟ್ಕೊಂಡು ಸಂಬಳಕ್ಕೆ ಬೇರೆ ಆಳನ್ನು ಇಟ್ಕೋಬೇಕಂತ ಶಾಂತಿ ಕೇಳ್ತಾಳೆ. ಅಮ್ಮ ಇವ್ರು ಬಂದಿದ್ದು ಶೋರೂಮ್ ಕೆಲಸಕ್ಕೆ, ಮನೇಲಿ ಅಡುಗೆ ಮಾಡೋರಿಲ್ಲ ಅಂತ ಕರ್ಕೊಂಡು ಬಂದ್ವಿ ಅಷ್ಟೇನೆ ಅಂತ ಮನೋಜ ಹೇಳಿದಾಗ, ಸರಿ ನನಗೆ ತುಂಬಾ ಹಸುವಾಗ್ತಿದೆ, ಬೇಗ ಹೋಗಿ ಅಡುಗೆ ಮಾಡೋದಕ್ಕೆ ಹೇಳು ಅಂತ ಶಾಂತಿ ಹೇಳ್ತಾಳೆ. ಏನು ಅಡುಗೆ ಮಾಡಬೇಕು ಅತ್ತೆ ಅಂತ ರೋಹಿಣಿ ಕೇಳಿದಾಗ, ಅತ್ತೆ ಸಿಂಪಲ್ ಆಗಿ ಪೊಂಗಲ್ ಮಾಡೋದಕ್ಕೆ ಹೇಳಿ ಅಂತ ಶ್ರುತಿ ಹೇಳ್ತಾಳೆ. ಸರಿ ಹೋಗಿ ಪೊಂಗಲ್ ಮಾಡು ಅಂತ ಶಾಂತಿ ಹೇಳಿದಾಗ, ಸರಿ ನಮ್ಮ ಕಿಚನ್ ಎಲ್ಲಿದೆ ಅಂತ ರಾಣಿ ಕೇಳ್ತಾಳೆ. ಆಗ ಸೂರ್ಯ ನೇರವಾಗಿ 2 ಕಿಲೋಮೀಟರ್ ಹೋಗಿ ಬಲಕ್ಕೆ ತಿರ್ಗಬೇಕು ಅಂತ ಹೇಳಿದಾಗ, ಅಣ್ಣ ತುಂಬಾ ತಮಾಷೆಯಾಗಿ ಮಾತಾಡ್ತಿದ್ದಾರೆ ಅಂತ ರಾಣಿ ಹೇಳ್ತಿರ್ತಾಳೆ. ಹೇ ನೀನ್ ಸುಮ್ಮನೆ ಹೋಗಿ ನಿನ್ ಕೆಲಸ ನೋಡ್ಕೋ ಹೋಗು ಅಂತ ಮನೋಜ ಹೇಳಿದಾಗ, ರೋಹಿಣಿ ಕಿಚನ್ಗೆ ಕರ್ಕೊಂಡು ಹೋಗಿ ಎಲ್ಲಾನು ತೋರಿಸಿ, ಎಲ್ಲ ಇಲ್ಲೇ ಇದೆ, ನಿನ್ಗೇನಾದ್ರೂ ಡೌಟ್ ಇದ್ರೆ ನನ್ನ ಕೇಳು ಅಂತ ಹೇಳ್ತಾಳೆ. ಈ ಕಡೆ ಶಾಂತಿ ನನ್ ಕೊಟ್ಟೆ ತುಂಬಾ ಹಸ್ವಾಗ್ತಿದೆ, ಹೋಟ್ಲಲ್ಲಿ ಎಲ್ಲಾದ್ರೂ ಆರ್ಡರ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳ್ತಿರುವಾಗ, ಅಮ್ಮ ಹೋಟೆಲ್ ಫುಡ್ ಎಲ್ಲ ಸರಿಯಾಗಿರಲ್ಲ ಅಮ್ಮ, ಇನ್ನೇನು ಅಡುಗೆ ಆಗೋಗ್ಬಿಡುತ್ತೆ ಇರು ಅಂತ ಮನೋಜ ಹೇಳ್ತಿರ್ತಾನೆ. ನಮ್ಮ ರೆಸ್ಟೋರೆಂಟ್ ಫುಡ್ ಚೆನ್ನಾಗೇ ಇರುತ್ತೆ ಕಣೋ ಅಂತ ರವಿ ಹೇಳ್ತಿರುವಾಗ, ಲೇ ಶಾಂತಿ ಸ್ವಲ್ಪ ಹೊತ್ತು ಇರೇ, ಅಡುಗೆ ಮಾಡ್ತೀನಿ ಅಂತ ಹೋಗಿದಾಳ್ತಾನೆ, ಇನ್ನೇನು ಮುಗಿಯುತ್ತೆ ತಡಿ, ಇಲ್ಲೇ ಊಟ ಮಾಡುವಂತೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಂತರ ಎಲ್ಲರೂ ಊಟಕ್ಕೆ ಬನ್ನಿ ಅಡುಗೆ ಆಯ್ತು ಅಂತ ರಾಣಿ ಕರೆದಾಗ, ಸ್ಮೆಲ್ ತುಂಬಾ ಚೆನ್ನಾಗಿದೆ ಅಲ್ವಾ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶ್ರುತಿ ಸ್ಮೆಲ್ ಏನು ಗೊತ್ತಾಗ್ತಿಲ್ಲ, ಮೀನಾ ಅವ್ರೇನಾದ್ರೂ ಅಡುಗೆ ಮಾಡಿದಿದ್ರೆ ಮನೆ ಪೂರ್ತಿ ಸ್ಮೆಲ್ ಇರೋದು ಅಂತ ಶ್ರುತಿ ಹೇಳ್ತಿರುವಾಗ, ಅವಳೇ ಇಲ್ವಲ್ಲ ಮತ್ತೆ ಯಾಕೆ ಅವಳ ಬಗ್ಗೆ ಮಾತಾಡ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಆಗ ಸೂರ್ಯ ನೀನು ಬಾರಪ್ಪ ಅಂತ ರಂಗನಾಥ್ ಅವ್ರು ಕರೆದಾಗ, ನನಗೆ ಬೇಡಪ್ಪ ನನ್ಗೆ ಹಸ್ವಿಲ್ಲ ಆಮೇಲೆ ತಿಂತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಅಣ್ಣನಿಗೆ ವಾಸನೆಯಲ್ಲಿ ಹೊಟ್ಟೆ ತುಂಬೋಯ್ತು ಅಂತ ಅನ್ಸುತ್ತೆ ಅಂತ ರಾಣಿ ಹೇಳ್ತಿರುವಾಗ, ಎಲ್ರೂ ತಿಂಡಿನ ತೆಗೆದು ಬಾಯಿಗೆ ಹಾಕ್ತಾರೆ. ಬಾಯಿಗೆ ಹಾಕಿದ ತಕ್ಷಣ ಎಲ್ರಿಗೂ ಖಾರ ಅನ್ಸ್ಬಿಡುತ್ತೆ. ಶಾಂತಿ ಖಾರ ಅಂತ ನೀರು ಕುಡಿತಿರ್ತಾಳೆ. ಅಮ್ಮ ತಿನ್ನೋದ್ರ ಮಧ್ಯೆ ನೀರು ಕುಡಿಬಾರ್ದು, ತಿನ್ನೋ
ತಿನ್ನೋಕ್ಕಾಗಲ್ಲಮ್ಮ ಅಂತ ರಾಣಿ ಹೇಳಿ ರಂಗನಾಥ್ ಅವ್ರ ಹತ್ರ ಬಂದು, ಸರ್ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ನಿಸ್ತಿದ್ಯಾ ನಿಮ್ಗೆ ಅಂತ ಕೇಳ್ತಾಳೆ. ಮತ್ತೆ ಮತ್ತೆ ತಿನ್ನೋರು ಬದುಕಿದ್ರೆ ತಾನೆ ಅಂತ ರವಿ ಹೇಳಿದಾಗ, ಏನ್ ಹೇಳ್ತಿದ್ದೀರಾ ಅಂತ ರಾಣಿ ಕೇಳ್ತಾಳೆ. ಆಗ ಶ್ರುತಿ ಖಾರ ಖಾರ ಅಂತ ಕಿರ್ಚ್ಕೊಂಡು ನೀರು ಕುಡಿತಾನೆ ಇರ್ತಾಳೆ. ಶ್ರುತಿ ಖಾರ ಏನು ಇಲ್ವಲ್ಲ, ಚೆನ್ನಾಗೇ ಇದೆಯಲ್ಲ ಅಂತ ರೋಹಿಣಿ ತಿಂಡಿನ ಬಾಯ್ಕ್ ಹಾಕ್ತಾಳೆ. ಈ ಕಡೆ ಮತ್ತೆ ಮತ್ತೆ ಶಾಂತಿ ನೀರು ಕುಡಿತಾ ಖಾರ ತಡೆಯೋದಕ್ಕಾಗದೆ ಓಡಾಡ್ತಿರೋವಾಗ, ಏನಮ್ಮ ಅಡಿಗೆ ಚೆನ್ನಾಗಿಲ್ವಾ ಅಂತ ರಾಣಿ ಕೇಳ್ತಾಳೆ. ಆಗ ಹೋಗಿ ಆ ಕಡೆ ಅಂತ ಹೇಳಿ ಶಾಂತಿ ಅವಳನ್ನ ತಳ್ಕೊಂಡು ಹೋಗ್ತಾಳೆ. ನಂತರ ಅತ್ತೆ ನನಗೂ ಸ್ವಲ್ಪ ಜಾಗ ಬಿಡಿ ಅತ್ತೆ ಅಂತ ಹೇಳಿ ಶ್ರುತಿ ನೀರು ಕುಡಿಯೋದಕ್ಕೆ ಅಂತ ಹೋದಾಗ, ಈರಮ್ಮ ಶ್ರುತಿ ನನಗೆ ತುಂಬಾ ಖಾರ ಆಗ್ತಿದೆ ಅಂತ ಶಾಂತಿ ನೀರು ಕುಡಿತಿರ್ತಾಳೆ. ಇಬ್ರು ಪೈಪೋಟಿ ಮಾಡ್ಕೊಂಡು ಖಾರ ತಡೆಯೋದಕ್ಕಾಗದೆ ಬಾಯಿಗೆ ನೀರು ಹಾಕೋತಾನೆ ಇರ್ತಾರೆ. ಆದ್ರೆ ರಂಗನಾಥ್ ಅವ್ರ ಮಾತ್ರ ಖಾರದ ಊಟನೇ ಮಾಡ್ತಿರ್ತಾರೆ. ಆಗ ಸೂರ್ಯ ಬಂದು, ಅಪ್ಪ ಏನಪ್ಪ ಇದು, ಅವ್ರ ಮನ್ಸಿಗೆ ಕಷ್ಟ ಆಗುತ್ತೆ ಅಂತ ನೀನು ಇದನ್ನೇ ತಿನ್ಬೇಡಪ್ಪ, ನಾವು ಹೊರಗಡೆ ಹೋಗಿ ತಿನ್ಕೊಂಡು ಬರೋಣ ಬಾರಪ್ಪ ಅಂತ ಸೂರ್ಯ ಹೇಳಿದಾಗ, ಎಲ್ರಿಗೂ ಸೇರಿ ಅಡುಗೆ ಮಾಡ್ಬಿಟ್ಟಿದ್ದಾರೆ ಕಣೋ, ಮೊದ್ಲಾದ್ರೆ ಮೀನ ಮಾಡಿದ ಅಡುಗೆ ನಮ್ಗೆಲ್ಲ ಸೆಟ್ ಆಗ್ತಿತ್ತು, ಈ ಹುಡುಗಿ ಅಡುಗೆ ಸೆಟ್ ಆಗ್ತಿಲ್ಲ ಅಷ್ಟೇನೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ, ಹಾಗೇನೂ ಇಲ್ಲ, ಈ ಊಟನೂ ಚೆನ್ನಾಗೇ ಇದೆ ಅಂತ ಹೇಳಿದಾಗ, ಮತ್ತೆ ಹಾಗಾದ್ರೆ ಕುತ್ಕೊಂಡು ತಿನ್ಬಾರೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇಲ್ಲ ನನಗೆ ಪೊಂಗಲ್ ಜೀರ್ಣ ಆಗಲ್ಲ, ನೀವೇ ಊಟ ಮಾಡಿ ಅಂತ ಶಾಂತಿ ಹೇಳಿದಾಗ, ಮನೋಜ್ ಅಡುಗೆ ಮಾಡು ಅಂತಂದ್ರೆ ಈ ರಾಣಿ ಖಾರ ಮಾಡಿಟ್ಬಿಟ್ಟಿದ್ದಾಳೆ, ಅತ್ತೆ ಏನಂತ ಬೈತಾರೋ ಏನು ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಶಾಂತಿ ಬಂದು ಮತ್ತೆ ನೀರು ಕುಡಿತಾಳೆ. ಅಮ್ಮ ಖಾರ ಆಗ್ಬಿಡ್ತೀನಮ್ಮ ಅಂತ ರಾಣಿ ಬಂದಾಗ, ಗುಂಗ್ರಿ ಇವಳನ್ನ ಕಿಚನ್ ಹತ್ರ ಬಿಡ್ಬೇಡ ಕಣೆ, ಇವಳು ಮಾಡಿರೋ ಅಡುಗೆಲಿ ಸಿಕ್ಕಾಪಟ್ಟೆ ಖಾರ ಇದೆ ಅಂತ ಹೇಳಿ, ಇದೆಲ್ಲ ನಿನ್ ಕೆಲಸನೇನೆ ಗುಂಗ್ರಿ, ನನ್ನ ಕೊಲ್ಲೋದಕ್ಕೆ ಅಂತಾನೆ ಇವಳನ್ನ ಕರ್ಕೊಂಡು ಬಂದಿದ್ಯಾ ಅಲ್ವಾ, ಇವಳನ್ನ ಮೊದಲು ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇರು, ನೀನ್ ಚೋರು ಮೇಲೆ ಏನಾದ್ರೂ ಕೆಲ್ಸಕ್ಕೆ ಇಟ್ಕೊ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ಬೇರೆ ಯಾವ್ದಾದ್ರು ಅಡುಗೆ ಮಾಡಿಸ್ಲಾ ಅತ್ತೆ ಅಂತ ರೋಹಿಣಿ ಕೇಳಿದಾಗ, ಅಯ್ಯಯ್ಯೋ ಬೇಡಮ್ಮ, ಇವಳು ಮಾಡಿರೋ ಅಡುಗೆ ಏನಾದ್ರೂ ತಿಂದ್ರೆ ನಾಳೆನೇ ನನ್ಗೆ ಅಲ್ಸರ್ ಬಂದ್ಬಿಡುತ್ತೆ ಅಂತ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ ಬಂದು, ಈ ಪಾರ್ಲರ್ ಅಮ್ಮ ಏನೋ ಪ್ಲಾನ್ ಮಾಡ್ಕೊಂಡು ಈ ಅಮ್ಮನ್ ಕರ್ಕೊಂಡು ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಿರುವಾಗ, ಮೊದಲು ನೀನು ಇಲ್ಲಿಂದ ಶೋರೂಮ್ ನಡಿ ಅಂತ ರಾಣಿಗೆ ರೋಹಿಣಿ ಹೇಳ್ತಾಳೆ. ಅಕ್ಕ ನಾನು ಅಡುಗೆ ಮಾಡಿ ಚೆನ್ನಾಗಿಲ್ವಾ, ನಮ್ಮೂರಲ್ಲಿ ಮಾಡ್ತಾರಲ್ಲ ಅದೇ ರೀತಿನೇ ಮಾಡಿದ್ದೆ ಅಕ್ಕ ಅಂತ ರಾಣಿ ಹೇಳಿದಾಗ, ಬೇಡಮ್ಮ ನಿಮ್ಮೂರ್ ಮೆಣಸಿನ್ಕಾಯಿ ಊಟ ನಮಗೆ ಬೇಡ, ನೀನ್ ಮಾಡಿರೋ ಅಡುಗೆನ ಹೀಗೆ ತಿಂತಾ ಇದ್ರೆ ಊಟ ಬಿಟ್ಟು ಓಡೋಗ್ಬಿಡ್ಬೇಕು ಅಂತ ಅನ್ನಿಸ್ತಿದೆ ಅಂತ ಮನೋಜ ಹೇಳ್ತಿರ್ತಾನೆ. ನಂತರ ಮೊದಲು ದುಡ್ಡು ಕೊಟ್ಟು ಇವಳನ್ನ ಶೋರೂಮ್ ಕಳಿಸು ಅಂತ ಮನೋಜ ಹೇಳಿದಾಗ, ದುಡ್ಡು ತಗೋ ಆಟೋದಲ್ಲಿ ಶೋರೂಮ್ಗೆ ಹೋಗಿರು, ನಾನು ಬಂದು ನಿನ್ ಜೊತೆ ಮಾತಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಅಕ್ಕ ನಾನು ಸರಿಯಾಗಿ ಅಡುಗೆ ಮಾಡ್ಲಿಲ್ವಾ ಅಕ್ಕ ಅಂತ ರೋಹಿಣಿ ಕೇಳಿದಾಗ, ನೀನ್ ಮಾಡಿರೋ ಅಡುಗೆ ಸಾಕಮ್ಮ ಅಂತ ಹೇಳಿ ಗುಂಗ್ರಿ ಮೊದಲು ಇವಳು ಇಲ್ಲಿಂದ ಕಳಿಸೆ ಅಂತ ಶಾಂತಿ ರೇಗಾಡ್ತಾಳೆ. ಆಗ ಸೂರ್ಯ ಬಂದು, ಅಪ್ಪ ನನ್ನ ಹೆಂಡತಿನ ಇಷ್ಟ ದಿನ ಇವರೆಲ್ಲ ಕೆಲಸದವ್ರು ಅಂತಿದ್ರು, ಅವಳ ಬೆಲೆ ಏನು ಅಂತ ಇವ್ರಿಗೆಲ್ಲ ಇವಾಗ ಅರ್ಥ ಆಗಿರ್ಬೇಕು ಅಂತ ಹೇಳಿದಾಗ, ಶಾಂತಿ ಯಾರಾದ್ರೂ ಆಗ್ಲಿ ನಮ್ಮ ಪಕ್ಕದಲ್ಲಿ ಇರೋವರೆಗೂ ಅವ್ರ ಬೆಲೆ ಏನು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಕಣೆ, ಅವ್ರು ಇಲ್ಲದೆ ಇರೋವಾಗ್ಲಿ ಎಲ್ಲ ಅರ್ಥ ಆಗೋದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಕರೆಕ್ಟಾಗಿ ಹೇಳಿದ್ಯಪ್ಪ ಅಂತ ಸೂರ್ಯ ಹೇಳ್ತಿರೋವಾಗ, ಲೋ ಸೂರ್ಯ ಮೊದಲು ಇದು ನಿನಗೆ ಅರ್ಥ ಆಗ್ಬೇಕು ಅಂತ ರಂಗನಾಥ್ ಅವ್ರು ಹೇಳಿದಾಗ, ಸೂರ್ಯ ಮೀನಾ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.